ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಕಥೆ ಆ್ಯಕ್ಚುಲಿ ನಡೆದಿರೋದು ಬಂದ್ಬಿಟ್ಟು ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತಹ ಒಂದು ಊರು. ಆ ಒಂದು ಊರಲ್ಲಿ ಒಂಟಿ ಮನೆ ಅಂತಲೇ ಹೇಳ್ಬೋದು. ಒಂಟಿ ಮನೆ ಅಂತಂದರೆ ಸುತ್ತಮುತ್ತ ಮನೆಗಳಿದ್ದಾವೆ, ಆದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಕುಟುಂಬ ವಾಸವಾಗಿರುವಂತಹ ಮನೆಗಳು. ಸೊ ಅದೇ ಥರ ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿ ಅರವಿಂದ್ ಅಂತ ಹೇಳಿ ತನ್ನ ತಂದೆ ತಾಯಿಯೊಟ್ಟಿಗೆ ಆ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ. ಆದರೆ ಆ ದಿನ ಅವನ ಪರೀಕ್ಷೆ ಇದ್ದಂತಹ ಕಾರಣ ಅವನು ಮನೆಯಲ್ಲಿನೇ ಉಳ್ಕೊಂಡಿರ್ತಾನೆ. ಆದರೆ ತನ್ನ ತಾಯಿ ಮತ್ತು ತಂದೆ ಊರಿಗೆ ಜಾತ್ರೆ ಇದ್ದಂತಹ ಕಾರಣ ಹೋಗಿರ್ತಾರೆ. ಆದರೆ ಹೋಗಬೇಕಾದ್ರೆ ಅವರ ತಂದೆ ನಾನು ಹೋಗೋದಿಲ್ಲ, ಇವನಿಗೆ ಎಕ್ಸಾಮ್ ಇದೆ, ಇವನ್ನ ನೋಡ್ಕೊಳೋದಕ್ಕೆ ಯಾರಾದರೂ ಇರಲೇಬೇಕು ಅಂತ ಹೇಳಿರ್ತಾರೆ. ಆದರೆ ಅರವಿಂದ್ ನೀವು ಹೋಗಿ ಬನ್ನಿ, ನಾನು ಓದ್ಕೊತೀನಿ ಅಂತ ಹೇಳಿ ಅವ್ರನ್ನ ಕಳಿಸ್ಕೊಟ್ಟಿರ್ತಾನೆ. ಹಾಗೆ ಇವನು ಓದ್ಕೊತ ರಾತ್ರಿ ಸಮಯ ಸುಮಾರು 9 ಗಂಟೆ ಆಗಿರುತ್ತೆ. ಸರಿ ಅಂತ ಹೇಳಿ ಬುಕ್ನ ಎತ್ತಿಟ್ಟು ಊಟನ ಮಾಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡಿ ಹಾಗೆ ಮಲ್ಕೊತಾನೆ. ಸೊ ಮಲ್ಕೊಂಡಾಗ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಅವನಿಗೆ ಹುಚ್ಚ ಮಾಡಬೇಕು ಅಂತ ಹೇಳಿ ಬರ್ತಾನೆ. ಬಾತ್ರೂಮ್ಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ನಂತರ ಆಚೆ ಬಂದು ತಿರ್ಗಾ ಬಂದು ಮಲ್ಕೊತಾನೆ. ಬಟ್ ಎಷ್ಟೇ ಮಲ್ಕೊಂಡ್ರೂ ಕೂಡ ಅವನಿಗೆ ನಿದ್ದೆ ಅನ್ನೋದೇ ಬರ್ತಿರೋದಿಲ್ಲ. ಸರಿ ಅಂತ ಹೇಳಿ ಸ್ವಲ್ಪ ಹೊತ್ತು ಕಳೀತಿದ್ದಂಗೆ ಅವನಿಗೆ ಯಾರೋ ಬಾಗಿಲನ್ನು ತಟ್ತಿದ್ದಾರೆ ಆಚೆ ಕಡೆಯಿಂದ ಅನ್ನೋ ಶಬ್ದ ಅವನಿಗೆ ಕೇಳಿಸುತ್ತೆ. ಇಲ್ಲಿ ನನ್ನ ತಂದೆ ಮತ್ತು ತಾಯಿ ಊರಿಗೆ ಹೋಗಿದ್ದಾರೆ ಜಾತ್ರೆ ಅಂತ ಹೇಳಿ. ಇವಾಗ ಯಾರು ಬಂದಿರ್ಬೋದು, ಸಮಯ ಬೇರೆ ಮೊಬೈಲ್ ತೆಗೆದು ನೋಡಿದಾಗ ಸುಮಾರು 12:30 ಆಗಿತ್ತು. ಈ ಸಮಯದಲ್ಲಿ ಯಾರಿರ್ಬೋದು ಅಂತ ಹೇಳಿ ಅವನು ಕೂಡ ಬಂದು ಆಚೆ ಕಡೆ ಬಾಗಿಲನ್ನು ತೆಗಿತಾನೆ. ನೋಡಿದ್ರೆ ಆ ಬಾಗಿಲಿನ ಹೊರಗಡೆ ಯಾರೂ ಕೂಡ ಇರೋದಿಲ್ಲ. ಸುತ್ತಮುತ್ತ ನೋಡ್ತಾನೆ, ಒಂದು 5 ನಿಮಿಷ ಯಾರೂ ಇರೋಲ್ಲ. ಸರಿ ಬಿಡು ಅಂತ ಹೇಳಿ ಇವನು ಕೂಡ ಬಂದು ಮತ್ತೊಮ್ಮೆ ಮಲ್ಕೊತಾನೆ. ಅದಾದಮೇಲೆ ಮತ್ತೊಮ್ಮೆ ಅವನು ಮಲಗಿದ ತಕ್ಷಣವೇ ಮತ್ತೆ ಯಾರೋ ಡೋರ್ ನಾಕ್ ಮಾಡ್ತಾರ ಶಬ್ದ ಕೇಳಿಸುತ್ತೆ. ಸೊ ಆವಾಗ ಮತ್ತೊಮ್ಮೆ ಅವನು ಒಬ್ಬನೇ ಇದ್ದಂತಹ ಕಾರಣ ಸ್ವಲ್ಪ ಭಯ ಬೀಳ್ತಾನೆ, ಹೋಗಿ ತೆಗಿಯೋದ ಬೇಡವಾ ಅಂತ ಹೇಳಿ. ಆದರೆ ಈ ಸಲ ಬಾಗಿಲು ತನ್ನಷ್ಟಕ್ಕೆ ತಾನೇ ನಿಧಾನವಾಗಿ ಓಪನ್ ಆಗುತ್ತೆ. ಇದನ್ನು ಗಮನಿಸಿದಂತಹ ಅರವಿಂದು ಓಪನ್ ಆಗಬೇಕಾದ್ರೆ ಯಾರೋ ಬಿಳಿ ಸೀರೆ ಉಟ್ಟಂತಹ ಹೆಂಗಸು ನಿಧಾನ ಧ್ವನಿಯಲ್ಲಿ ಒಳಗೆ ನಿಧಾನವಾಗಿ ಬರ್ತಾ ಒಳಗೆ ಬರ್ಬೋದಂತ ಹೇಳ್ತಾ ಒಳಗಡೆ ಬಂದ್ಬಿಡ್ತಾರೆ. ಇದನ್ನೆಲ್ಲ ಗಮನಿಸಿದಂತಹ ಅರವಿಂದ್ ಒಂದೊಮ್ಮೆ ಗಾಬರಿ ಬಿದ್ದು, ಯಾರು ನೀವು ನಮ್ಮನೆ ಒಳಗಡೆ ಯಾಕೆ ಬರ್ತಿದ್ದೀರಾ? ನಾನು ಡೋರ್ ಲಾಕ್ ಮಾಡಿದ್ದೆ, ಇದ್ದಕ್ಕಿದ್ದಂಗೆ ಡೋರ್ ಹೆಂಗೆ ಅನ್ಲಾಕ್ ಮಾಡ್ಕೊಂಬಂದ್ರಿ ಅಂತ ಹೇಳಲ್ಲ ಕ್ವಶನ್ ಮಾಡೋದಕ್ಕೆ ಶುರು ಮಾಡ್ತಾನೆ ಗಾಬರಿಯಲ್ಲಿ. ಅದಕ್ಕೆ ನಾವೊಂದು ಹೆಂಗಸಿಂದ ಉತ್ತರ, ಇಲ್ಲಿ ನಂದು ಮನೆ, ನಾನು ಯಾವಾಗ ಬೇಕಾದರೂ ಬರ್ತೀನಿ, ಯಾವಾಗ ಬೇಕಾದರೂ ಹೋಗ್ತೀನಿ. ಇದನ್ನೆಲ್ಲ ಕೇಳೋದಕ್ಕೆ ನೀನು ಯಾರು? ಇವಾಗ ನಾನು ಬಿಡೋದಿಲ್ಲ, ಇಲ್ಲಿ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿ ಆ ಒಂದು ಹೆಂಗಸಿನ ಧ್ವನಿ ನಿಧಾನಗತಿಯಲ್ಲಿ ಅವನಿಗೆ ಹೇಳುತ್ತೆ. ಇದನ್ನೆಲ್ಲ ಗಮನಿಸಿದಂತಹ ಅವನು ಸರಿ ಅಂತ ಹೇಳಿ ಜೋರಾಗಿ ಕಿರ್ಚಾಣ ಅಂತ ಹೇಳಿ ಕಿರ್ಚ್ಕೊತಾನೆ. ಆದರೆ ಅವನ ಧ್ವನಿ ಬರೋದೇ ಇಲ್ಲ ಆಚೆ ಕಡೆ. ಯಾರು ಅವನ ಧ್ವನಿನ ಹಿಡಿದಿಟ್ಕೊಂಡಿದ್ದಾರೆ ಅನ್ನೋ ಫೀಲ್ ಅವನಿಗೆ ಆಗುತ್ತೆ. ಸರಿ ಓಡೋಗೋಣ ಅಂತ ಹೇಳಿ ಕಾಲನ್ನ ಕಿತ್ತಿದ್ರು ಕೂಡ ನನಗೆ ಓಡೋಗೋದಕ್ಕೂ ಕೂಡ ಆಗ್ತಿಲ್ಲ. ಯಾರೋ ಅವನ್ನ ಎರಡೂ ಕಾಲನ್ನು ಗಟ್ಟಿಯಾಗಿ ಹಿಡಿದಿದ್ದಾರೇನೋ ಅನ್ನೋ ಥರ ಅವನಿಗೆ ಅನ್ನಿಸ್ತಿರುತ್ತೆ. ಅದೇ ತಕ್ಷಣ ಆ ಮಹಿಳೆ ಅವನ್ನ ಜೋರಾಗಿ ಕಚ್ಚಿದ ರಭಸಕ್ಕೆ ಅವನ ಪ್ರಾಣ ಅಲ್ಲೇ ಹೋಗುತ್ತೆ. ಅವನ ರಕ್ತ ಗೋಡೆ ಎಲ್ಲ ಹಾರುತ್ತೆ. ಹಾಗೆ ಡೋರ್ ಮಾತ್ರ ಓಪನ್ ಆಗೇ ಇರುತ್ತೆ. ಸರಿ ಅಂತ ಹೇಳಿ ಬೆಳಗ್ಗೆ ಸುತ್ತಮುತ್ತ ಮನೆಯವರು ಬಂದು ನೋಡಿದಾಗ ಬಾಗಿಲು ಓಪನ್ ಇತ್ತು. ಒಂದು ಕೆಟ್ಟ ವಾಸನೆ ಕೂಡ ಬರ್ತಿತ್ತು. ಇದೇನು ವಾಸನೆ ಬರ್ತಾ ಇದೆಯಲ್ಲ ಮನೆ ಒಳಗಡೆ ಅಂತ ಹೋಗಿ ನೋಡಿದಾಗ ಅರವಿಂದ್ ರಕ್ತಸಿತವಾಗಿ ನೆಲದಲ್ಲಿ ಬಿದ್ದಿದ್ದ. ಹಾಗೆ ಗೋಡೆ ಎಲ್ಲ ರಕ್ತ ಆಗಿತ್ತು. ಹಾಗೆ ವಿಚಿತ್ರ ಧ್ವನಿಯಲ್ಲಿ ಅಲ್ಲಿದ್ದಂತಹ ಎಲ್ರಿಗೂ ಕೂಡ ಇವತ್ತು ಇವನು ನಾಳೆ ಇನ್ನೊಬ್ರು ಅಂತ ಹೇಳಿ ಕೇಳಿಸ್ತು ಶಬ್ದ ಎಲ್ರಿಗೂ ಕೂಡ. ಇದನ್ನು ನೋಡಿದಂತಹ ಅವರು
ಏಕಾಏಕಿ ಅರವಿಂದ್ ಅವರ ಮನೆಗೆ ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿ ಕರೆಸಿ, ನಂತರ ಆ ಒಂದು ಮನೆಗೆ ಪೂಜೆಯನ್ನು ಮಾಡಿಸಿ ಅಲ್ಲಿಂದ ಆ ಒಂದು ಆತ್ಮನ ಬಂದಿ ಮಾಡಿ ಇಟ್ಟಿರೋವಂಥದ್ದು. ಈಗ ಅರವಿಂದ್ ಹಾಗೆ ಅವರ ಕುಟುಂಬ ಇಲ್ಲ. ಅರವಿಂದ್ ತೀರೋಗಿರೋದ್ರಿಂದ ಅವ್ರ ಕುಟುಂಬ ಈಗ ಎಲ್ಲಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಟ್ ಇದೇ ನೋಡಿ, ಅರ್ಧ ರಾತ್ರಿಯಲ್ಲಿ ಬಾಗಿಲು ತಡೆದಾಗ ತೆಗಿಬೇಡಿ. ನಿಮ್ಮ ಮನೆಯಲ್ಲೂ ಇಂಥ ಶಬ್ದ ಕೇಳಿದರೆ ಏನು ಮಾಡ್ತೀರಾ? ಸೊ ಇದು ಆ್ಯಕ್ಚುಲಿ ನಡೆದಿರೋಂತಹ ಒಂದು ಸತ್ಯ ಘಟನೆ. ಈ ಒಂದು ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ, ಅವ್ರ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇನ್ನಷ್ಟು ಶೇರ್ ಮಾಡಿ. ಟೇಕ್ ಕೇರ್, ಗುಡ್ ಬೈ.